90% ಜನರು ಈರುಳ್ಳಿನ ಕಟ್ ಮಾಡ್ಬೇಕಾದ್ರೆ ಈ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಇದ್ರಿಂದ ಕಣ್ಣಲ್ಲಿ ಗಂಗಾ ಯಮುನಾ ಹರಿಯೋದಂತೂ ಗ್ಯಾರಂಟಿ. ಸೊ ನೀವ್ ಮಾಡ್ಬೇಕಾಗಿರೋದು ಇಷ್ಟೇ. ಈರುಳ್ಳಿನ ಈ ತರ ಕಟ್ ಮಾಡಕ್ ಹೋಗ್ಬೇಡಿ, ರೂಟ್ಸ್ ಎಂಡ್ ನ ಕಟ್ ಮಾಡಕ್ ಹೋಗ್ಬೇಡಿ. ಬದ್ಲಿಗೆ ವಿಡಿಯೋದಲ್ಲಿ ತೋರಿಸೋ ತರ ಕಟ್ ಮಾಡಿ. ಯಾಕೆ ಅಂದ್ರೆ ರೂಟ್ಸ್ ಅಲ್ಲಿ ಸಲ್ಫರ್ ಕಾಂಪೋನೆಂಟ್ಸ್ ಹೈ ಆಗಿರುತ್ತೆ. ಸೊ ರೂಟ್ಸ್ ಹತ್ರ ನೀವು ಕಟ್ ಮಾಡಿದಾಗ ಏನಾಗುತ್ತೆ, ಸಲ್ಫರ್ ಕಾಂಪೋನೆಂಟ್ಸ್ ರಿಲೀಸ್ ಆಗಿ ಕಣ್ಣಲ್ಲಿ ಇರಿಟೇಷನ್ಸ್ ಬೇಗ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಮೊದಲಿಗೆ ರೂಟ್ಸ್ ಎಂಡ್ ನ ಕಟ್ ಮಾಡಕ್ ಹೋಗ್ಬೇಡಿ, ಬದ್ಲಿಗೆ ಟಾಪ್ ಸ್ಟೆಮ್ ಪಾರ್ಟ್ ನ ಕಟ್ ಮಾಡ್ಕೊಳ್ಳಿ. ಆನಂತರ ಈರುಳ್ಳಿನ ನಿಮಗ್ ಬೇಕಾದ ಹಾಗೆ ಕಟ್ ಮಾಡ್ಕೋಬಹುದು. ಅಂಡ್ ಫೈನಲಿ ಈ ರೂಟ್ ಪಾರ್ಟ್ ಅನ್ನ ತೆಗೆದು ಬಿಸಾಕ್ಬಿಡಿ. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್, ನೀವು ಅಬ್ಸರ್ವ್ ಮಾಡಿದ್ದೀರಾ, ಈರುಳ್ಳಿಯಲ್ಲಿ ಈ ಲೈನ್ಸ್ ಏನಿದೆ ಅಲ್ವಾ, ಇದ್ರ ತಕ್ಕ ಹಾಗೆ ನೀವು ಕಟ್ ಮಾಡ್ಕೊಂಡಾಗ ಈರುಳ್ಳಿಯಲ್ಲಿರೋ ಸೆಲ್ಸ್ ಕಡಿಮೆ ಬ್ರೇಕ್ ಆಗುತ್ತೆ. ಸೊ ಕಾಂಪೋನೆಂಟ್ ಸಹ ಕಡಿಮೆ ರಿಲೀಸ್ ಆಗುತ್ತೆ. ಆಗ ಕಣ್ಣಲ್ಲಿ ಇರಿಟೇಷನ್ಸ್ ಆಗಲ್ಲ. ನಿಮ್ಗೆ ಗೊತ್ತಾ, ಈ ವಿಷಯ ನನಗೂ ಸಹ ಗೊತ್ತಿರಲಿಲ್ಲ, ರೀಸೆಂಟ್ಲಿ ಹೀಗೆ ಗೊತ್ತಾಯ್ತು. ಸೊ ಟ್ರೈ ಮಾಡಿದೆ, ಟ್ರಸ್ಟ್ ಮೀ, ಇಟ್ ರಿಯಲಿ ವರ್ಕ್. ಬೇಕಿದ್ರೆ ನೀವು ಟ್ರೈ ಮಾಡಿ. ಅಂಡ್ ಈ ವಿಷಯ ನಿಮ್ಗೆ ಮೊದಲೇ ಗೊತ್ತಿದ್ರೆ ಮರಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಫೈನಲಿ ಈ ತರ ಟಿಪ್ಸ್ಗೋಸ್ಕರ ಮರಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.